ಕೇಂದ್ರ ಸಚಿವ ಸೋಮಣ್ಣ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಂಚನೆ ಹಾಗೂ ಜೀವ ಬೆದರಿಕೆಯ ಆರೋಪದ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿದೆ. ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಂಪನಿಯೊಂದರ ವ್ಯವಹಾರದಲ್ಲಿ ಅರುಣ್ ಸೋಮಣ್ಣ ಭಾಗಿಯಾಗಿದ್ದರಂತೆ. ಕಂಪನಿ ಲಾಸ್ ಆಗಿದ್ದಕ್ಕೆ ಕಿರುಕುಳ ಹಾಗೂ ಬೆದರಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿಬರ್ತಾ ಇದೆ. ಅರುಣ್ ಸೋಮಣ್ಣ ಸೇರಿ ಮೂವರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಇವೆಂಟ್ ಮ್ಯಾನೇಜ್ಮೆಂಟ್ ನಡೆಸ್ತಾ ಇದ್ದಂತಹ ತೃಪ್ತಿ ಮಧ್ವರಾಜ್ 2013ರಲ್ಲಿ ಮಧ್ವರಾಜ್ಗೆ ಅರುಣ್ ಪರಿಚಯ ಆಗಿತ್ತು. ಇದೀಗ ಅರುಣ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಮಾದೇಶ್, ಇದೀಗ ಕೇಂದ್ರ ಸಚಿವರಾದ ಬಳಿಕ ಮೊದಲೇ ಬಾರಿಗೆ ಸೋಮಣ್ಣ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಇದೀಗ ಅರುಣ್ ಸೋಮಣ್ಣ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಏನಿದು ಪ್ರಕರಣ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯ, ಖಂಡಿತವಾಗ್ಲೂ ಕೂಡ ನೂತನ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರ ಮಗ ಅರುಣ್ ಸೋಮಣ್ಣ ಅವರ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಗಂಭೀರ ಆರೋಪದ ಜೊತೆಗೆ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಇಲ್ಲಿ 2013ರಿಂದಲೂ ಕೂಡ ಅರುಣ್ ಸೋಮಣ್ಣ ಮತ್ತೆ ಮಧ್ವರಾಜ್ ಅಂತ ಇದ್ದಾನೆ, ಇವರಿಬ್ಬರ ಮಧ್ಯೆ ನಡೆದಿರುವಂತಹ ಒಂದಷ್ಟು ವಿಚಾರಗಳಾಗಿರ್ಬೋದು, ಬಿಸ್ನೆಸ್ ವಿಚಾರವಾಗಿ ಅಂದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ನ ವಿಚಾರವಾಗಿ, ಅಲ್ಲಿ ಇದ್ದಂತಹ ಹಣದ ವಿಚಾರವಾಗಿ ನಡೆದಂತಹ ಗಲಾಟೆ ಇವತ್ತು ಅರುಣ್ ಸೋಮಣ್ಣ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ಅಂದ್ರೆ ಇವರಿಬ್ಬರಿಗೂ ಕೂಡ ಮಧ್ವರಾಜ್ ಮತ್ತೆ ಅರುಣ್ ಸೋಮಣ್ಣಗೆ ಇಬ್ಬರಿಗೂ ಕೂಡ 2013ರಲ್ಲಿ ಪರಿಚಯ ಆಗಿರುತ್ತೆ. ಮಧ್ವರಾಜ್ ಮತ್ತೆ ಆತನ ಪತ್ನಿ ತೃಪ್ತಿ ಏನಿರ್ತಾರೆ, ಇವರಿಬ್ಬರು ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬರ್ತಿರ್ತಾರೆ. 2013ರಲ್ಲಿ ಮಧ್ವರಾಜ್ ಮತ್ತೆ ಅರುಣ್ ಸೋಮಣ್ಣಗೆ ಪರಿಚಯ ಆಗುತ್ತೆ. ಆಗಾಗ ಒಂದಷ್ಟು ಇವೆಂಟ್ಗಳಲ್ಲಿ ಸಿಗೋದಾಗಿರ್ಬೋದು, ಬೇರೆ ಬೇರೆ ಕಡೆ ಸಿಗೋದಾಗಿರ್ಬೋದು, ಈ ರೀತಿ ಆಗ್ತಿರುತ್ತೆ. 2019ರಲ್ಲಿ ಇಬ್ಬರಿಗೂ ಕೂಡ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದಷ್ಟು ಕಾಂಟ್ಯಾಕ್ಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅರುಣ್ ಸೋಮಣ್ಣ ತಮ್ಮ ಮಗಳ ಬರ್ತ್ಡೇಗೆ ಅಂತೇಳಿ ಈ ಮಧ್ವರಾಜ್ಗೆ ಒಂದು ಕಾಂಟ್ಯಾಕ್ಟ್ ಅನ್ನ ಒಪ್ಪಿಸಿರ್ತಾನೆ, ಅಂದ್ರೆ ಇವೆಂಟ್ ಅನ್ನ ಆರ್ಗನೈಸ್ ಮಾಡೋದಕ್ಕೆ ಹೇಳಿರ್ತಾರೆ. ಆಗ ಇವರಿಬ್ಬರ ಕಾಂಟ್ಯಾಕ್ಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವತ್ತಿನ ಒಂದು ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿರೋದು ನೋಡಿ ಮಧ್ವರಾಜ್ ಜೊತೆ ಸ್ನೇಹ ಜಾಸ್ತಿ ಆಗುತ್ತೆ. ಜೊತೆಗೆ ಅಷ್ಟೇ ಅಲ್ಲದೆ ಇಬ್ರು ಕೂಡ ಸೇರ್ಕೊಂಡು ಒಂದು ಹೊಸ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಮಾಡೋದಾಗಿ ಇಬ್ರು ಕೂಡ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಅಂದ್ರೆ ಮಧ್ವರಾಜ್ ಮತ್ತೆ ಅರುಣ್ ಸೋಮಣ್ಣ ಇಬ್ರು ಕೂಡ ಸೇರ್ಕೊಂಡು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಡೆಸೋದಕ್ಕೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಆ ಒಂದು ವಿಚಾರವಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಆ ಕಂಪನಿ ಸರಿಯಾಗಿ ನಡೆಯೋದಿಲ್ಲ, ಅಂದ್ರೆ ಲಾಸ್ ನಲ್ಲಿ ಹೋಗ್ತಾ ಹೋಗುತ್ತೆ. ಈ ವೇಳೆ ಇಬ್ಬರ ಮಧ್ಯೆ ಹಣದ ವಿಚಾರವಾಗಿ ಜಗಳಗಳಾಗುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಅರುಣ್ ಸೋಮಣ್ಣ ಇನ್ವೆಸ್ಟ್ ಮಾಡಿದ್ರು ಕೂಡ ಶೇರ್ ಆಗುವಂತ ಸಂದರ್ಭದಲ್ಲಿ, ಅಂದ್ರೆ ಆತನಿಗೆ ಲಾಭ ಕೊಡುವಂತ ಸಂದರ್ಭದಲ್ಲಿ ಮಧ್ವರಾಜ್ ಮತ್ತೆ ಅರುಣ್ ಸೋಮಣ್ಣ ವಿರುದ್ಧ ಒಂದಷ್ಟು ಗಲಾಟೆಗಳಾಗುತ್ತೆ, ಅಂದ್ರೆ ಮಾತುಕತೆಗಳಾಗುತ್ತೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್ ಸೋಮಣ್ಣ ಕರೆಯವರು ಈಗಾಗಲೇ ಮಧ್ವರಾಜ್ ಅವರ ಮನೆಗೆ ಹೋಗಿ ಗಲಾಟೆ ಮಾಡೋದಾಗಿರ್ಬೋದು, ಮಗಳನ್ನ ಕಿಡ್ನಾಪ್ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಬೆದರಿಕೆ ಹಾಕ್ತಿದ್ದಾರೆ ಅಂತೇಳಿ ಸದ್ಯಕ್ಕೆ ತೃಪ್ತಿ ಮತ್ತೆ ಮಧ್ವರಾಜ್ ಇಬ್ರು ಕೂಡ ಕಂಪ್ಲೇಂಟ್ ಕೊಡುವಂತ ಕೆಲಸ ಮಾಡಿದರೆ, ಅವರು ನೀಡಿದಂತಹ ದೂರಿನ ಆಧಾರದ ಮೇಲೆ ಈಗಾಗಲೇ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಮುಂದಿನ ಹಂತದಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ಈ ಒಂದು ವಿಚಾರದಲ್ಲಿ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಏನಾದ್ರು ಅರುಣ್ ಸೋಮಣ್ಣ ಅವರು ಮಾಡಿದ್ದು ನಿಜ ಅನ್ನೋದೇನಾದ್ರೂ ಪ್ರೂವ್ ಆದ್ರೆ ಅರೆಸ್ಟ್ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಾದೇಶ್.